ಸ್ಯಾಮ್ ಸಮೀರ್ ಹೇಳಿದ್ರು ವರುಣ್ಗೆ ಗರ್ಲ್ ಫ್ರೆಂಡ್ ಇದ್ದಾರಂತೆ. ಬೇಗ ಮದ್ವೆ ಕರಿಯಪ್ಪ. ಆಂಟಿ ಕರಿತೀನಿ ಆಂಟಿ. ಇವಾಗ 7 ಗೆ ಸ್ಟಕ್ ಆಗಿದ್ದು ನಾವಿಬ್ರು. ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿದ್ದೀರಾ ಅಂಕಲ್? ಸೂಪರ್ ಮಾ ಸೂಪರ್ ರೆಡಿ. ವರುಣ್ ಬ್ರೋ ಕೂದಲು ನೋಡ್ರೆ ನಂಗೆ ಬೇಜಾರಾಗುತ್ತೆ. ಬಂದಾಗಲ್ಲ ಅವ್ರನ್ನ ಹಾಕೊಂಡ್ಬರ್ತೀರಲ್ಲ ಬ್ರೋ ನೀವು. ಏನ್ ಬೇಕು ತೊಳಿ ಬನ್ನಿ ನಿಮ್ದು ರೂಮ್ ನೋಡ್ರೇನೆ ಏನು ತಗೊಂಬಾರ್ದು ಅಂತ ಅನ್ಸಿದೆ. ನೋಡಿ ಗೈಸ್, ಪಾಪ ಖುಷಿ ನೋಡ್ರೆ ನಂಗೆ ಬೇಜಾರಾಗ್ತಿದೆ ಗೈಸ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ಸ್ಯಾಮ್ ಬ್ರೋದು 1 ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಟುಮ್ ಫೋನ್ ಹಾಕ್ಬಿಟ್ಟು ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರೆದಿದ್ರು. ಸೊ ಅದಕ್ಕೆ ಹೋಗ್ತಿದ್ದೀವಿ. ನಾನು ಇವಾಗ ಶ್ರಾವ್ರ ನಮ್ಮ ಮನೆ ಹತ್ರ ಬರ್ತಿದ್ದಾರೆ. ಆನ್ ದ ವೇ ಅವ್ರು ಹಿಂಗೆ ಬರ್ಬೇಕಲ್ಲ, ಅವ್ರ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅವ್ರ ಮನೆ. ಸೊ ಅದಕ್ಕೆ ಅವ್ರು ಬರ್ತಿದ್ದಾರೆ ಹಿಂಗೆ ಆನ್ ದ ವೇ ನನ್ನ ಪಿಕ್ ಮಾಡ್ಕೊಂಡು ಹಂಗೆ ಅವ್ರ ಮನೆ ಹೋಗ್ವಿ. ಸೊ ನನ್ನ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರೂ ಕಡೆಯಿಂದನೂ, ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಅವ್ರಿಗೊಂದು ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿ ಬರೋಣ. ಸೊ ಲೆಟ್ಸ್ ಗೋ. ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಕುಶಾನಿಗೆ ಪಾಪ ಜ್ವರ ಬಂದು ಮಲ್ಕೊಂಬಿಡಿಯಲ್ಲ ಗೈಸ್. 2 ದಿವಸದಿಂದ ಪಾಪ ಅವಳು ಆ್ಯಕ್ಟಿವ್ ಆಗಿಲ್ಲ. 2 ಡೇಸಿಂದ ಫುಲ್ ಜ್ವರ ಬಂದ್ಬಿಡಿಯೋ ಕುಶಾನಿಗೆ. ಖುಷಿ ಯಾಕಮ್ಮ ಸೈಲೆಂಟ್ ಆಗಿಬಿಟ್ಟಿದ್ಯಾ? ಅಯ್ಯಯ್ಯೋ ಹಿಂಗಿದ್ಲು ಗೈಸ್. ನಮ್ಮ ವ್ಲಾಗ್ ಪಿಲ್ಲ ಅಂದ್ಕೊಂಡು 1-2 ದಿವಸದಿಂದ ನಮ್ಮ ವ್ಲಾಗ್ ಕಂಟೆಂಟ್ ಮಾಡಿರಲಿಲ್ಲ ನಾನು. ಸೊ 2 ದಿವಸ ಫುಲ್ ಜ್ವರ, ನೈಟ್ ಜ್ವರ, ಬೆಳಗ್ಗೆ ಜ್ವರ ಮೇಲೆ ಜ್ವರ ಬರ್ತಾನೆ ಇದೆ. ಹೋಗುತ್ತೆ ಬರುತ್ತೆ ಆ ಥರ ಆಗ್ತಿದೆ ನಮ್ಮ ಮಗಳಿಗೆ. ಸೊ ಹೆಂಗೆ ಬಂತು ಗೊತ್ತಿಲ್ಲ ಅವಳಿಗೆ. ಮಾಮ್ ಇಂಡಿಯಾ ಹೆಂಗೆ ಬಂತು ಜ್ವರ ಅವಳಿಗೆ? ಹಾಯ್ ಹೆಂಗೆ ನಮ್ ಗುಂಡ ಎದ್ಬಿಟ್ಟವ್ ನೋಡು. ಜ್ವರ ಹೆಂಗ್ ಬಂತಮ್ಮ ಅವಳಿಗೆ ಗೊತ್ತಿಲ್ಲ ಕೊಡ ಪಾಪ. ಬಿಡುತ್ತೆ ಹೋಗುತ್ತೆ, ಬಿಡುತ್ತೆ ಬರುತ್ತೆ ಹೋಗುತ್ತೆ. ಇವಾಗ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟಲ್. ಮತ್ತೆ ನನ್ನ ಪ್ರಕಾರ ಅಂಗನವಾಡಿ ಹೋಗ್ತಾಳಲ್ಲ, ಸೊ ಅಲ್ಲಿ ಸ್ಪ್ರೆಡ್ ಗಿಡ್ ಆಗಿರುತ್ತೆ ಮೋಸ್ಟ್ಲಿ. ಈ ವೆದರ್ಗೆ ಬರ್ತದೇ ಇರುತ್ತೆ ಹೋಗ್ತದೆ ಇರುತ್ತೆ. ಅವಳಿಗೆ ದೃಷ್ಟಿ ಆಗಿದೆ ಜಾಸ್ತಿ. ದೃಷ್ಟಿ ಅಲ್ಲ ಒಂದ್ ಸ್ವಲ್ಪ. ದೇವಸ್ಥಾನ ಕರ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಇವಾಗ. ಕರ್ಕೊಂಡು ಹೋಗು. ಇವ್ನು ಇವಾಗ ಹೊಸ್ತಾ ಕಲ್ತಿದ್ದಾನೆ. ಏನು ಹಾಯ್ ಅಂತಾನೆ, ಬಾಯ್ ಅಂತಾನೆ, ಬೆಳಗ್ಗೆ ಡ್ರಿಂಕ್ ಕೈ ಕೊಡ್ತಾನೆ. ಹೌದು, ಮಾಡು, ಬಾಯ್ ಮಾಡು. ಕುಶನ್ ಗುಣ ಬಾಯ್ ಮಾಡಿ. ಇದ್ದವನೇ ಮೂಡಿಲ್ಲ ಅವನಿಗೆ ಇವಾಗ. ನಾಡವಾಗ ತೋರಿಸ್ತೀನಿ. ಓಕೆ ಮೀರ್ ಬ್ರೋ, ಬಾಕ್ಸ್ ನಮ್ಮನೇಲೆ ಇತ್ತು. ಸೊ ಯಾವಾಗ ಕೊಟ್ಟಿದ್ ಬಾಕ್ಸ್ ಇದು? ಪಾಸ್ತಾ ಚಾಲೆಂಜ್ ಮಾಡಿದ್ರಲ್ಲ ಇಬ್ರು, ಕುಕಿಂಗ್ ಚಾಲೆಂಜ್ ಮಾಡಿದ್ರಲ್ಲ, ತಂದಿದ್ದು 2-3 ಸತಿ ಇವಾಗ ಪ್ರಯತ್ನ ಮಾಡಿದಾಗ ಅವ್ರ ಕೈಲಿ ಕೊಟ್ಟು ಅವ್ರಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದ. ಹೋಗ್ಬಿಟ್ಟು ಆಂಟಿ ಕೊಡ್ತೀನಿ, ನಮ್ಮ ಅಮ್ಮ ಗ್ಯಾಪ್ಸ್ ಕೊಟ್ಟಿದ್ದಾರೆ ಗೈಸ್. ಇದು ನನ್ನ ಔಟ್ಫಿಟ್, ಇವತ್ತಿನ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ವಾಚ್ ಇಂದ ಲುಕ್ಕು ಚೇಂಜ್ ಆಗ್ಬಿಡುತ್ತೆ ನಿಜವಾಗ್ಲೂ. ಒಂದ್ಸರಿ ನೀವು ಟ್ರೈ ಮಾಡಿ. ಬಟ್ಟೆ ಹಾಕೊಂಡು ಫಾರ್ಮಲ್ಸ್ ಹಾಕೊಬೇಕಾದ್ರೆ, ಟೀ ಶರ್ಟ್ ಹಾಕೊಬೇಕಾದ್ರೆ, ಶರ್ಟ್ ಹಾಕೊಬೇಕಾದ್ರೆ, ಏನೇ ಹಾಕೊಂಡ್ರು ಕೂಡ ಕೈ ಒಂದು ವಾಚ್ ಹಾಕಿ. ಗೋಲ್ಡ್ ವಾಚು ಇಲ್ಲ ಸಿಲ್ವರ್ ವಾಚು, ಇವಾಗ ಯಾವ್ದಾದ್ರು ಒಂದು ವಾಚ್ ಹಾಕೊಂಡು ಹೋಗಿ ಸಕ್ಕದಾಗ ಕಾಣಿಸ್ತೀರಾ. ಇಷ್ಟು ನೋಡಿ ಗೈಸ್, ಪಾಪ ಖುಷಿ ನೋಡಿದ್ರೆ ನಂಗೆ ಬೇಜಾರಾಗ್ತಿದೆ ಗೈಸ್. ಅವಳು ಯಾವತ್ತೂ ಈ ಥರ ನೋಡಿ ನಾನು ಇಷ್ಟು ಹುಷಾರು ತಪ್ಪಿರೋದು. ತುಂಬ ಹುಷಾರು ತಪ್ಪಿಡಿ ಅವಳೆ 1-2-3 ದಿವಸದಿಂದ. ಹಂಗೆ ದೃಷ್ಟಿ ತೆಗೀರಿ ಎಲ್ರು ಅವಳಿಗೆ. ಪಾಪ ನೀನು ತೆಗಿಯೋ ದೃಷ್ಟಿ ಅವಳ ಅವಳಿಗೆ ತೆಗಿತಾ ಇದೆಯಾ? ನರಳ್ತಾ ಅವಳೆ ಪಾಪ. ಮೂಗಲು ಉಸಿರಾಡೋಕ್ಕೂ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಫುಲ್ ನೆಗಡಿ ಆಗಿಬಿಡಿದೆ. ಔಟ್ ಬಾಸ್ಪಿಟ್ಲ್ ಓಕೆನಾ? ಒಟ್ಟಿಗೆ ಒಂದು ಹಾಯ್ ಮಾಡಮ್ಮ ನಮ್ಮ ಡಾಗ್ಗೆ. ಹಾಯ್ ಮಾಡಮ್ಮ. ಮಾಡಲ್ವಾ? ಅಯ್ಯೋ ಮಾತಾಡೋಕ್ಕೆ ಆಗ್ತಿಲ್ಲ ಅವ್ಳ ಕೈಯಲ್ಲಿ. ಸರಿ ಓಕೆ ಬೈ. ನಮ್ಮ ಅಕ್ಕನೂ ಹೋಯ್ತಾಳು ಆಚೆ ಕಡೆ. ನೀನು ಯಾಕೆ ಹೋಗ್ತಿದ್ದೀನಿ ಮನೆ ಇರ್ರೆ? ಏನ್ ಬ್ಲಾಗ್ ಇದು? ಇದೇನೋ ಬ್ಲಾಗ್? ನಿಂಗೆ ಬೇಡ್ದಿರೋ ಬ್ಲಾಗ್ ಇದೆ ನಿನಗೆ. ಮತ್ತೆ ನಾನು ಬೇಡದಿರೋ ಬ್ಲಾಗ್ ಅಂತೂ ಪರವಾಗಿಲ್ಲ ಕಣೆ. ಅದು ನೀನು ಬೇಡ್ದಿರೋ ಬ್ಲಾಗಲ್ಲೇ ನೀನು ಇರ್ಬೇಕಾಗಿಳು. ನೀನು ಬೇಡ್ದಿರೋಳು ಅದಕ್ಕೆ. ಹೇಯ್ ಇವ್ನು ಯಾರೇ ಅವನು ಗುಬ್ಬಚ್ಚಿ ಮರಿ? ಆಯ್ ಮಾಡ್ಬಿಡು. ಏನದು ಸ್ವಾಗಲ್ ಆಯ್ ಮಾಡ್ತಿದ್ಯಾ? ಹಂಗಲ್ಲ, ನೀಟಾಗಿ ಆಯ್ ಮಾಡು. ಹೌದಾ, ನೀಟಾಗಿ ಆಯ್ ಮಾಡಿ ಅಂದ್ರೆ ಹಿಂಗೆ ಆಗುತ್ತೆ. ಅದಕ್ಕೆ ಆಯ್ ಮಾಡಿ ನೀಟಾಗಿ. ಬಾಯ್ ಬಿಟ್ಟು ಆಯ್ ಮಾಡು. ಇವಾಗ ಪವನ್ ಬಂದಿದ್ದಾರೆ. ಬೇಂಡುಡಿಗೆ ಹೋಗ್ಬಿಟ್ರು ಗೈಸ್ ಅವರು. ಸರಪ್ಪ ನೋಡ್ರಿ ಇಲ್ಲೇ ಒಳಗಡೆ ಅವರೇ. ಅಣ್ಣ ಕೆಳಗಿಡ್ಸ್ರಿ. ಹಾಯ್ ಬ್ರೋ. ಬಂದಾಗಲ್ಲ ಅವ್ರನ್ನ ಹಾಕೊಂಡ್ಬಿಡ್ತೀರಲ್ಲ ಬ್ರೋ ನೀವು. ಪ್ರೋಟೀನ್ ಎಲ್ಲ ಬ್ರೋ. ಇದು ಶ್ರವಣ್ ಅವ್ರ ಮಮ್ಮಿ ಕೊಡ್ಬೇಕು ಗಿಫ್ಟ್. ಶ್ರವಣ್ ಅವ್ರ ಮಮ್ಮಿ ಅಂತ, ಸಮೀರ್ ಬ್ರೋ ಅವ್ರ ಮಮ್ಮಿ ಕೊಡ್ಬೇಕು ಬ್ರೋ. ಅವತ್ತು ಏನೋ ಒಂದು ಬ್ಲಾಗ್ ಮಾಡಿದ್ವಿ, ಅದ್ರದ್ದು ಬಾಕ್ಸ್ಗಳೆಲ್ಲ ಹಂಗೆ ಇತ್ತು ನಮ್ಮ ಮನೇಲಿ. ಅದ್ರ ಕೊಡ್ಬೇಕು ವಾಪಸ್. ಅಬ್ಬಾ. ಹಾಯ್ ಬ್ರೋ. ಅವ್ರು ಕಿರ್ಸ್ತಿದ್ದಾರೆ. ಯಾರು ಇಲ್ಲ ಬಟ್ ಲೇಟ್ ಆಯ್ತು. ಆಯ್ತು, ಹಾಯ್ ಮಾಡ್ರಿ ಬ್ಲಾಗ್ ಬಂದು. ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ದೀರಾ? ನೀವ್ ಹೇಳ್ಬೇಕು ಬ್ರೋ, ನೀವ್ ಹೇಳ್ಬೇಕು BMW ಮ್ಯಾನ್ ಹೇಗಿದೆ ಅಂತ. ಎಲ್ಲಿ ನಮ್ದು ಹಳೆ ಕಾರ್ ನೋಡಿ ಬ್ರೋ. ಏನ್ ಬೆನ್ಸ್ ಹಳೆ ಕಾರ ನಿಮ್ಗೆ? ಅಯ್ಯೋ ಹಾಗಲ್ಲ ಬ್ರೋ, ನಾನು ಕೇಳ್ಬೇಕು ನಿಮ್ಗೆ BMW ಇದು ಹೇಗಿದೆ ಇವಾಗ ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಂತ. ಬೆನ್ಸ್ ಚೆನ್ನಾಗಿದೆ, BMW ಚೆನ್ನಾಗಿದ್ಯಾ? ಡ್ರೈವ್ ಎಕ್ಸ್ಪೀರಿಯನ್ಸ್ BMW ಚೆನ್ನಾಗಿದೆ. ಇದು ಹೈಯರ್ ಎಂಡ್ ಅಲ್ಲ, ಇದ್ರಗಿಂತ ಹೈಯರ್ ಎಂಡ್. ಅದು ಸಿಡಾನು. ಇಂಜಿನ್ ಸ್ಟಾರ್ಟ್ ಆಗೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ.
ಒಂಥರ ಫುಲ್ ಸೂಪರ್ ಕಾರ್ ನಾಳೆ ತಗೊಂಬನ್ನಿ ಬ್ರೋ. ಸ್ಟೇಯಿಂಗ್ ಇನ್ ಬೆಂಚ್ ಫಾರ್ 24 hours ಮಾಡಿದ್ವಿ ಮುಂಚೆ. ಸೊ ಇವಾಗ ಸ್ಟೇಯಿಂಗ್ ಇನ್ BMW ಫಾರ್ 24 hours ಮಾಡ್ತೀವಿ ಗೈಸ್. ನೀವು ಕಮೆಂಟ್ ಮಾಡ್ಬೇಕಾ ಮಾಡಬಾರ್ದು ಅಂತ. ನಾನು ಶ್ರಾವಣ್ ಬ್ರೋ ಸಮೀರ್ ಬ್ರೋ 3 ಜನ ಮಾಡ್ತೀವಿ. ಲಾಸ್ಟ್ ಟೈಮ್ ಮಾಡಿ ಹೈಟ್ ಹಿಟ್ ಆಗಿತ್ತಲ್ಲ ಓ ಫುಲ್ ಇಟ್ಟು ಸ್ನೇಹಿತರೆ 500 ಕಮೆಂಟ್ ಹಾಕ್ಬೇಕು. 500 ಕಮೆಂಟ್ ಹಾಕಿದ್ರೆ ನಾವು ಮಾಡ್ತೀವಿ 24 hours ಇನ್ BMW ಮಾಡೋಣ. 500 ಕಮೆಂಟ್ ಬೇಕು, ಪಕ್ಕಾ ಮಾಡೇ ಮಾಡ್ತಾರೆ. ನಾನು ಅರ್ಜೆಂಟ್ ಕೇಕೆ ತೊಗೊಂಡಿದ್ದಾರೆ ಗೈಸ್. ಹಂಗೆ ಹೋಗ್ತಾ ಇದ್ದೀನಿ. ಸೊ ಅವ್ರ ಮನೆ ಹತ್ರನೇ ಕೇಕ್ ಆರ್ಡರ್ ಮಾಡ್ಬಿಡ್ತೀನಿ ಸ್ವಿಗ್ಗಿಲಿ, ಅಲ್ಲೇ ಬಂದ್ಬಿಡುತ್ತೆ. ಏನು ಗೊತ್ತಾ, ಟುಮ್ ನಾನು ಫೋನ್ ಹಾಕ್ಬಿಟ್ಟು ಬರ್ಡೇ ಒಂದು ಸೆಲೆಬ್ರೇಷನ್ ಇದೆ ಇವತ್ತು ಬಾ ಅಂತ ಕರೆದ ಗೈಸ್. ಓಕೆನಾ, ನಾನು ಸರಿಯಾಗಿ ಬರ್ತೀನಿ ಅಂದ್ಬಿಟ್ಟು ಶ್ರಾವಣ್ ಬ್ರೋಗ್ ಮೆಸೇಜ್ ಮಾಡಿದೆ. ಬ್ರೋ ಹಿಂಗೆ ಹೋಗ್ತಿದ್ದೀವಿ ಅಲ್ಲ ಹಿಂಗಿದೆ ಸ್ಯಾಮ್ 1 million ಗೆ ಬರ್ತಿದ್ದೀರಾ ಅಂತ ಕೇಳಿದೆ. ಓಕೆನಾ, ಇವ್ರು ಏನ್ ಮಾಡ್ಬೇಕು, ಸುಮ್ನೆ ಇರ್ಬೇಕು ತಾನೆ. ಇಲ್ಲ ಬರ್ತೀನಿ ಇಲ್ಲ ಅಂತ ಹೇಳ್ಬೇಕು ಇವ್ರು ಡೈರೆಕ್ಟ್ ಸ್ಯಾಮ್ಗೆ ಫೋನ್ ಹಾಕ್ಬಿಟ್ಟು ಸ್ಯಾಮ್ 1M ಪಾರ್ಟಿ ಯಾವಾಗ ಮಾಡ್ತೀರಾ, ಎಷ್ಟ್ ಗಂಟೆಗೆ ಬರ್ಬೇಕು ಅಂತ ಕೇಳೋರೆ ಗೈಸ್. ನಾನು ಹಾಕಿಲ್ಲ ಸ್ಯಾಮ್ 1M ಪಾರ್ಟಿ ಅಂತೆ ವರುಣ್ ಕೇಳ್ತಾ ಇದ್ದಾರೆ ಹೋಗೋಣ ಅಂತ. ನಂಗೆ ಗೊತ್ತಿಲ್ಲ, ನೀವು ನಂಗೆ ಹೇಳಲೇ ಇಲ್ಲ ಅಂತ. ಹಾಗ ಅವ್ರಿಗೆ ಗೊತ್ತಿರ್ಲಿಲ್ಲ. ಸರ್ಪ್ರೈಸ್ ಪಾಪ ಅವ್ನು ಟುಮ್ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದ. ಪಾಪ ಸರ್ಪ್ರೈಸ್ ಎಲ್ಲ ರಿವೀಲ್ ಆಗೋಯ್ತು. ಆಮೇಲೆ ಸಮೀರ್ ಬ್ರೋ ಫೋನ್ ಹಾಕ್ಬಿಟ್ಟು ಬ್ರೋ ಎಷ್ಟು ಗಂಟೆಗೆ ಬರ್ತಾ ಇರ ಅಂತ ಅವ್ರಿಗೆ ಕೇಳಿದ್ರು. ಅಯ್ಯೋ ಪಾಪ. ಅಮ್ಮ ಸಮೋಸ ಇಲ್ಲೇ ಇದೆ, ನಿನ್ಸ್ಬಿಟ್ಟು ಇಲ್ಲೇ ತಗೊಂಡ್ಬಿಡ್ತೀನಿ ಕೇಕು ಗೈಸ್. ಆನ್ಲೈನಲ್ಲಿ ಸುಮಾರು ಒಂದು ಅರ್ಧ ಗಂಟೆ ತೋರಿಸಿದ್ ಬರೋದಕ್ಕೆ. ಇಲ್ಲ ಆನ್ ದ ವೇ ಕೇಕ್ ಇಲ್ಲೇ ಅಂಗಡಿ ಇತ್ತು, ಇಲ್ಲೇ ತೊಗೊಂಡೋಗ್ತೀನಿ ಅಮ್ಮಸಲ್ಲಿ. ಇದು ತೊಗೊಂಡಿನಿ ಬಟರ್ ಸ್ಕಾಚ್, ಚಾಕ್ಲೇಟ್ ಬೇಡ, ಇದು ತಗೋತಾ ಓಕೆ. ಈಗ ಜಸ್ಟ್ ಬಂದ್ವಿ ಸಮೀರ್ ಬ್ರೋ ಮನೆ ಹತ್ರ. ಇಲ್ಲಿ ನೋಡ್ರಿ ಆಚೆ ಫುಲ್ ಡೆಕೋರೇಷನ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಹೇಗಿದ್ದೀರಾ ಅಂಕಲ್? ಸೂಪರ್ ಸೂಪರ್. ಚೆನ್ನಾಗಿದ್ದೀರಾ? ಎಲ್ಲ ಸಾಕಾಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಸೂಪರ್ ಆಗಿದೆ ಅಂಕಲ್. ಹೊಸ ಮನೆ ಬನ್ನಿ, ಹೊಸ ಮನೆಗೆ ಒಂದ್ಸಲಿ ಬರ್ತೀವಿ. ಕುಸೈ ನೋಡಕ್ ಬನ್ನಿ. ಕುಸೈ ಕೇಳ್ತಾ ಇರ್ತಾರೆ ವ್ಲಾಗ್ ಏನ ಆಂಟಿ ಅಂಕಲ್ ಗುಂಡನ್ ನೋಡಕ್ ಬರ್ಲೇಬೇಕು. ಬನ್ನಿ ಅಂಕಲ್ ಒಂದ್ಸಲಿ ಫಸ್ಟ್ ಇಲ್ಲಿ ನಿಂದ ನಿಮ್ಮ ಅಣ್ಣಂದ ಹೇಳು. ನಮ್ದು ಬ್ರೋ ಒಂದೇ ಪ್ಲೇಟ್ ಹಂಗೆ. ಓಕೆ ಹಾಯ್ ಮನೀಶ್, ಆರಾಮ? ನೀವು ಸೂಪರ್. ಕೇಕ್ ಎಲ್ಲ ಅಲ್ಲಾಡ್ಬಿಡ್ತು. ಹಾಯ್ ಆಂಟಿ. ಹಾಯ್ ಹಲೋ. ಹೇಗಿದ್ದೀರಾ ಆಂಟಿ? ಬೇಗ ಬಂದಿದ್ದೀರಪ್ಪ, ತುಂಬಾ ಖುಷಿ ಆಯ್ತು. ಫಸ್ಟ್ ನೀನೇ ಬಂದಿರೋದಪ್ಪ ವರುಣ್. ಆಂಟಿ ಸಾರಿ ಬಿಟ್ರೆ ಬೇರೆ ಏನಂದೆ, ಬೇಗ ಬಂದಿದೆ, ತುಂಬಾ ಖುಷಿ ಆಯ್ತು ಅಂತ. ನಾನು ಸಾರಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಆಚೆ ಅವಾಗ ಬೈತಾ ಇದ್ರಿ, ಅವಾಗ ನಿಮ್ ಲಾಗಲ್ಲಿ ನಮ್ ಲಾಗಲ್ಲಿ ಉಗುಳ್ತಾ ಇದ್ದೀರಾ. ಏನ್ ಮಾಡ್ತಾ ಇರೋ? ಒಂದ್ ನಿಮಿಷ ಸ್ಕೂಲ್ ಆಟ ಇನ್ನೂ ಬಿಟ್ಟಿಲ್ಲ ಬ್ರೋ. ಗೊತ್ತಾಗ್ಬಿಡುದ? ನೀನ್ ಎಲ್ಲ ಬಿಡ್ತಾ ಗಿಫ್ಟ್ ತಂದಿಲ್ವಾ? ಅಂದ್ರೆ ಅರ್ಜೆಂಟ್ ನಂಗೆ ಗೊತ್ತಿರ್ಲಿಲ್ಲ. ನಂಗೂ ಕೂಡ ಗೊತ್ತಿರಲಿಲ್ಲ ಗಿಫ್ಟ್ ಎಲ್ಲ ಕೊಡ್ಬೇಕು ಇವಾಗ ಅಂತ. ನಾನು ಒಂದು ಕೇಕ್ ತಗೊಂಡ್ಬಂದಿದ್ದೀನಿ. ಹಾಯ್ ಚಂದ್ರ, ಆರಾಮ? ಸೂಪರ್. ಬೇಜಾರ್ ಮಾಡ್ಕೊಂಬೇಡಿ, ನಾನು ಒಂದು ದೊಡ್ಡ ಗಿಫ್ಟ್ ಇದ್ದಂಗೆ. ಫ್ರೆಂಡ್ಶಿಪ್ ಇಸ್ ಬಿಗ್ ಗಿಫ್ಟ್ ಬ್ರೋ, ಅಲ್ವಾ? ಎಲ್ಲ ಕಷ್ಟಕ್ಕೆ ಸುಖಕ್ಕೆಲ್ಲ ಆಗ್ಬಿಡ್ತೀವಿ. ಆಂಟಿ ಕ್ಲಾಸ್ ತಗೋತಾರ. ಆಂಟಿ ಕ್ಲಾಸ್ ತಗೊಂಡ ಶ್ರಾವಣ್ ಹೇಳ್ಬಿಟ್ರು ಅವ್ರಿಗೆ ಸರ್ಪ್ರೈಸ್ ಅಂತ. ನಂಗೆ ಗೊತ್ತಿಲ್ಲ, ಸಾರಿ. ನಂಗೆ ಇವ್ರು ಮೆಸೇಜ್ ಮಾಡಿದ್ರು ನೀವು ಬರ್ತಾ ಇದ್ದೀರಾ ಅಂತ. ಐ ಥಾಟ್ ಹಿ ಈಸ್ ಓನ್ಲಿ ಹೋಸ್ಟಿಂಗ್ ದ ಪಾರ್ಟಿ, ಸೊ ಐ ಕಾಲ್ಡ್. ಹೋಲಿ ಬಿಡಿ ಬ್ರೋ, ಬೇಜಾರಾಗ್ಬಿಡಿ. ಗಿಫ್ಟ್ ಕೊಡ್ಬೇಕಲ್ವಾ? ನೋಡಿ ಕೈಲಿ ತಗೊಳ್ಳಿ. ಇನ್ನು ರ್ಯಾಡೋ ಇದೆ, ಹೊಸತ್ತು ಕೊಡ್ಬೇಕು. ಇದು ಹೊಸದನೇ, ಇದು ಹೊಸದು ತಗೋಬೇಕಲ್ಲ, ಅದನ್ನ ಕೊಟ್ಬಿಡಿ ಗಿಫ್ಟ್. ಸ್ಟಾರ್ಟ್ ರೋಲ್. ಏಯ್ 3-3 ಅಂತಿದ್ದೆ ಅವಾಗಲಿಂದ. ಇವಾಗ ಇದನ್ನ ಹೊಡಿಬೇಕು ಅಂತ ನಾನು ಮತ್ತೆ ಟುಮ್ ಪ್ಲಾನ್ ಮಾಡ್ಕೊಂಡಿದೀವಿ. ಅಲ್ಲಿ ಅವ್ನ ಕೈಲಿದೆ, ಇಲ್ಲಿ ನನ್ನ ಕೈಲಿದೆ. ಹೊಡೆನಿ ಇವಾಗ. ಈ ಸಂಜೆ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಾನು ಕೂಡ ರೆಡಿ, ಅಲ್ಲೊಬ್ಬ ರೆಡಿ. ಆಂಟಿ ಏನ್ ರೆಡಿ ಇಲ್ಲ ಆಂಟಿ, ವೆಪನ್ ರೆಡಿ ಆಗಿದೆ. ಭಯ ಪಡ್ತಾರೆ ಗೈಸ್. ಆಂಟಿಗೆ ಹೊಡ್ಬಿಟ್ಟವನು. ನಿನ್ ತಲೆ ಕೊಟ್ಟಿದ್ದು. ನಾವಂತೂ ಹೊಡೆಯಲ್ಲ. ಇದಾಕೆ ನಂಗೆ ಕೊಟ್ಟಿದ್ದು? ಕೊಟ್ಟಿದ್ಯಾರು ರೈಸ್? ಪಾಪ ಒಂದು ಶರ್ಟ್ ಎಲ್ಲ ಹಾಳಾಗೋಯ್ತು. ನೀವು ಪಾಪ ಕಲರ್ ಆಗೋಯ್ತಲ್ವ? ಪರವಾಗಿಲ್ಲ. ಒಳ್ಳೆ ಕೇಕ್ ತರ ಆಗ್ಬಿಡೈತೆ ನೋಡ್ರಿ ಆಂಟಿ. ಇಲ್ಲಿ ಕೇಕ್ ಆಗೋಗ್ಬಿಡೈತೆ. ಖಾಲಿ ಚೆನ್ನಾಗಿ ಕಲರ್ ಆಕ್ಚುಲಿ. ಇವಾಗ ಚೆನ್ನಾಗಿ ಕಲರ್. ಇವಾಗ ವೈಟ್ ಕಲರ್ಗೆ ಇದು ಚೆನ್ನಾಗಿದೆ ಆಕ್ಚುಲಿ ಅಲ್ಲ? ಚೆನ್ನಾಗಿ ಕಲರ್. ಇವಾಗ ಮಸ್ತಾಗಿ ಕಾಣಿಸ್ತೀವಿ ಶರ್ಟ್. ನನ್ ಪ್ಯಾಂಟ್ ಎಲ್ಲ ಆಗೋಯ್ತಲ್ಲ.
ಪ್ಯಾಂಟ್ ಹೋಗೋಯ್ತು ಒಂಥರ ತಂದವನೆ ಬೈಕ್ ತರ ನನ್ ಪ್ಯಾಂಟ್ ಎಲ್ಲ ಹೋಯ್ತು ಇಲ್ಲಿ ಅವ್ನ್ ವೈಟ್ ಶರ್ಟ್ ಹೋಯ್ತು ಬ್ರೋ ಏನ್ ಬ್ರೋ ಪ್ಯಾಂಟ್ ಒಂದು ಸೆಲೆಬ್ರೇಷನ್ ನಂದೇನು ಗಿಫ್ಟ್ ಅನ್ಕೊಳ್ಳಿ ಅವ್ನ್ ಪ್ಯಾಂಟ್ ಕೇಕ್ ನ ಮುಚ್ಚಿಬಿಡು ಗೈಸ್ ಮುಚ್ಚಿಡಕ್ಕೇನು ರಕ್ತ ಇದು ರಕ್ತ ಬ್ರೋ ರಕ್ತ ಮಾಡಿ ನಮ್ಮ ಹೋಗಿ ಹೋಗಿ ಕಲರ್ ತಗೊಂಬಂದ ನೋಡೋ ಅಲ್ಲೇ ಯಾರು ಜನ ಕೊಟ್ಟಿದ್ರು ಇವನೇ ತಗೊಂಬಂದಿರ ಮನುಷ್ಯ ಆರ್ಡರ್ ಮಾಡಿದ್ರು ಇದು ಲೈಟರ್ ಕೊಡಿರೋ ಸಾಂಬ್ರ ಲೈಟರ್ ಅಲ್ಲ ಸುಮ್ನೆ ಬಿಡಿ ಆಂಟಿ ಕೇಳ್ತಾ ಇದ್ದಾರೆ ನನಗೆ ಆಂಟಿ ಸುಮ್ನೆ ಬಿಡಿ ಆಂಟಿ ಸ್ಟೈಲ್ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ಆಂಟಿ ಗೈಸ್ ನನಗೆ ವರುಣ್ ಬ್ರೋ ಕೂದಲು ನೋಡ್ರೆ ನಂಗೆ ಬೇಜಾರಾಗುತ್ತೆ ಸೊ ನನಗೆ ಈ ತರ ಹೇರ್ಸ್ ಬರಲ್ವಲ್ಲ ಅಂತ ಲಿಟರಲಿ ಐ ವಾಂಟ್ ಟು ಲಿವ್ ಲಾಂಗ್ ಹೇರ್ಸ್ ಬಟ್ ನಂಗೆ ಲಾಂಗ್ ಹೇರ್ ಬರಲ್ಲ ಬರುತ್ತೆ ಬ್ರೋ ಸಂಜೆ ಗರ್ಲ್ ಫ್ರೆಂಡ್ ಹೇಳಿದ್ರಂತೆ ಕೂದ್ಲು ಬಿಟ್ಟು ಚೆನ್ನಾಗಿ ಕಾಣ್ತೀರಾ ಯಾರು ಆಂಟಿ ನಿಮ್ ಗರ್ಲ್ ಫ್ರೆಂಡ್ ನನ್ ಗರ್ಲ್ ಫ್ರೆಂಡ್ ಇಲ್ಲ ಆಂಟಿ ಹೌದಾ ತೋರಿಸಿ ನಾನು ಹೇಳ್ತೀನಿ ಇಲ್ವಾ Girlfriend ಇಲ್ಲ. ಇಲ್ವಾ ಇಲ್ಲ. ನನ್ನ ಬ್ಲಾಗ್ ಅಲ್ಲಿ ಹಾಕ್ಲಾ ಇಲ್ಲ ಆಂಟಿ ಡೈರೆಕ್ಟ್ ವೈಫ್ ಅಲ್ಲ ಡೈರೆಕ್ಟ್ ವೈಫ್ ಇದು ನ್ಯೂಸ್ ಅಲ್ಲಿ ಬಂದ್ಬಿಟ್ರೆ ಕಷ್ಟ ಓ ಬ್ರೋ ಇದು ನೀವು ಸ್ಯಾಮ್ ಸಮೀರ್ ಹೇಳಿದ್ರು ವರುಣ್ಗೆ ಗರ್ಲ್ ಫ್ರೆಂಡ್ ಇದ್ದಾರಂತೆ ಅಯ್ಯೋ ಅಪ್ಪ ಬನ್ನಿ ಕಟ್ ಮಾಡಿ ಬ್ರೋ ಥ್ಯಾಂಕ್ ಯು ವೆಲ್ಕಮ್ ಬ್ರೋ ಕಂಗ್ರಾಟ್ಸ್ who has seen bigger numbers and is still humble. Thank you, bro. Thank you for getting. ನೀವು ಕೂಡ ಕಷ್ಟಪಟ್ಟಿರೋ ನಾವೇ ಕಷ್ಟಪಟ್ಟು ನೀವು ಅಷ್ಟೇ ಕಷ್ಟಪಟ್ಟು ಬಂದಿರೋದು ಇಲ್ಲಿವರೆಗೂ ನಾನೇ ಅಷ್ಟೆಲ್ಲ ಪಟ್ಟಿಲ್ಲ ಅವ್ರು ಆದ್ರೂ ಆಯ್ತು ಆಸೆ ಆಚೆ ಬ್ರೋ ಸೆಲೆಬ್ರೇಷನ್ ಬ್ರೋ ಥ್ಯಾಂಕ್ ಯು ನೋಡಿ ಅಲ್ಲ ನೀವೇನ್ ಡಯಟ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಬ್ರೋ ಹಿಂಗ್ ತಿಂತಿದ್ರಲ್ಲ ಏನಾಗಲ್ಲ ಅಲ್ಲ ನಮ್ ಶ್ರವಣ್ ಬ್ರೋನ ಏನ್ ಡಯಟ್ ಬ್ರೋ ಇದು ನೋಡಿ ಬ್ರೋ ಏನ್ ಡಯಟ್ ಬ್ರೋ ಇದು ಪಾಪ ತಿಂಡಿ ಬಿಡಿ ಬ್ರೋ ನಮ್ಮ ತಿನ್ನಿ ಬ್ರೋ ಆಯ್ತು ತಿನ್ನಿ ಯಾರು ಏನ್ ಹೆಂಗ್ ತಿಂತಾ ಇದ್ದೀರಾ ಬ್ರೋ ಅಲ್ಲ ಅಕ್ಕ ಇದ್ ಮಾಡ್ತಿದಾರೆ ಅದು ಕುಕಿಂಗ್ದು ನಮ್ ಒಂದ್ಸಲ ಕರ್ದಿಲ್ಲ ಬರ್ದೇ ಇಲ್ಲ ಟೇಸ್ಟ್ ಯಾರ್ಯಾರನ್ನ ಕರೀತಾರೆ ಅಲ್ಲ ವಿಡಿಯೋ ಮಾಡಕ್ ನಾವು ಅಟ್ಲೀಸ್ಟ್ ಬರ್ತೀವಿ ಅಲ್ಲ DSLR ಕ್ಯಾಮ್ರಾ ಇಟ್ಬಿಟ್ಟು ನಮ್ಮ ಮೇಲೆ ನಾವೆಲ್ಲ ಬರೋದು ಬಿಡ ಚೆನ್ನಾಗಿರುತ್ತೆ ವೆರಿ ಸೂನ್ ಇವಾಗಲೇ ಹೇಳ್ಬಿಡಿ ಏನ್ ಬೇಕು ಏನಾರ ನಿಮ್ಗೆ ಇಷ್ಟ ಬಂದಿದ್ ಮಾಡಿ ನಾನ್ ವೆಜ್ ಡನ್ ನಾನ್ ವೆಜ್ ನಾನ್ ವೆಜ್ ಯಾವಾಗ ಅಲ್ಲ ಆಂಟಿ ಅಕ್ಕ ಮಾಡ್ತಾರಲ್ಲ ಕುಕಿಂಗ್ ಅದ ಕರೀರಿ ನಮ್ಮನ್ನು ಅಂತಂದು ಹಾ ಓಕೆ ಏನ್ರಿ ಬಂದು ನಂಗೆ ಸರ್ಚ್ ಮಾಡ್ತೀರಾ ಅಷ್ಟು ಅದು ನೋಡ್ತಿದ್ದೆ ಏನೇನ್ ಐಟಮ್ ಇದೆ ಕೇಕ್ ತಿನ್ನಿ ಆಯ್ತು ವೆಜ್ ಬ್ರೋ ವೆಜ್ ಹೌದಾ ನಾನ್ ವೆಜ್ ಹೇಳಿಲ್ಲ ಗೈಸ್ ನಮ್ಮ ಅಮ್ಮ ಕೊಡಕ್ಕೆ ಹೇಳಿದ್ರು ಆ ಬಾಕ್ಸ್ನ ಕೊಟ್ಟಿಲ್ಲ ನಮ್ಮ ಪಕ್ಕ ಮನೆಗೆ ಸೇರ್ತಾರಲ್ಲ ಇವಾಗ ಖಾರ ಇಟ್ಟಿನ ಬಾಕ್ಸ್ನ ತೊಗೊಂಡು ಕೊಟ್ಬಿಡೋಣ ಮನೆ ಫಸ್ಟು ಆಂಟಿಗೆ ಇನ್ನು ಅಮ್ಮ ನಿಮ್ಗೆ ಕೊಡಕ್ಕೆ ಹೇಳಿದ್ರು ಆಂಟಿ ಏನ್ ಮನೆ ಏನು ಅದು ಬಾಕ್ಸ್ ನಿಮ್ದು ಟಿಫನ್ ಬಾಕ್ಸ್ ಅವ್ರು ನೆನ್ಸ್ಕೊಂಡ್ ಕೊಟ್ಬಿಟ್ಟು ಬಾ ಆಂಟಿಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದು ಕೊಟ್ಟಿದ್ರು ಸರಿನಾ ಏನಕ್ಕೆ ಚೆನ್ನಾಗಿದೆ ಆಂಟಿ ಸಾಕಂಡಿ ಒಂದು ಆರ್ಕೆ ಕ್ಯಾಂಟೀನ್ ಆಂಟಿ ಬೇರೆ ಏನಿಲ್ವಾ ಬೋಂಡಾ ಬಜ್ಜಿ ಅಲ್ಲ ಇದೆ ಬಜ್ಜಿನೂ ಇದೆ ಬೋಂಡ ಇದೆ ಲಡ್ಡು ಬಿಡ ಅಯ್ಯೋ ಲಡ್ಡು ತಿನ್ನು ಏನಾಗಲ್ಲ ಸ್ವೀಟ್ ತಿನ್ನಂಗಿಲ್ಲ ಆಂಟಿ ಶ್ರಾವಂಬ್ರ ಬೈತಾರೆ ಎಲ್ಲ ಹಾಕ್ಸ್ಕೊಂಡು ನೋಡಿ ಗೈಸ್ ಇಲ್ಲಿ ಅಣ್ಣ ಇಷ್ಟು ಬ್ರೋ ಇಲ್ಲ ನಾನಿದ್ದೀನಿ ಬ್ರೋ ತಿನ್ಸಿ ಬ್ರೋ ಗೊತ್ತಲ್ವಾ? ತಿನ್ಸಿ ನೋಡೋಣ ನೀವು ತಿನ್ನಲ್ಲ ಅಂತೇಳಿ ನಾನೇ ಅವ್ರು ತಿನ್ನಲ್ಲ ಅಂತ ಬ್ರೋ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅವ್ರು ತಿನ್ನಲ್ಲ ಅಂತ ರಜನಿ ಅವ್ರು ತಿನ್ನಲ್ಲ ಅಂತ ಬ್ರೋ ಥ್ಯಾಂಕ್ ಯು ಅವ್ರು ತಿನ್ನಲ್ಲ ಥ್ಯಾಂಕ್ ಯು ವೆರಿ ಗುಡ್ ಬಾಯ್ ಗೈಸ್ ನನ್ಗೂ ಶ್ರವಣ್ ಬ್ರೋಗೆ ನನ್ಗೂ ವರುಣ್ ಬ್ರೋಗೆ ಶ್ರವಣ್ ಬ್ರೋ ತಿಂದ ಮೇಲೆ ನಮ್ಗೆ ಚೀಟ್ ಮಾಡಕ್ ಮನ್ಸಾಗುತ್ತೆ ಯಾಕಂದ್ರೆ ಗಿಲ್ಟ್ ಫೀಲ್ ಆಗುತ್ತೆ ಅದಕ್ಕೆ ಮಾಡೋದು ಗೈಸ್ ನಾವು ಅವ್ರೇ ತಿನ್ಬಿಟ್ರಲ್ಲ ಇನ್ನೇನು ಅನ್ನೋ ಸಮಾಧಾನ ನನಗೆ. ನಾನು ಒಂದೇ ಬೈಟ್ ತಿಂದಿದ್ದು ನೀವು ಆಗಲ್ಲ ನಾಲ್ಕು ಬ್ರೋ ಒಂದು ಪೂರಿಲು ಅರ್ಧ ಬೈಟ್ ನಿಮ್ಗೆ ಕೊಟ್ಟು ಅರ್ಧ ಬೈಟ್ ತಿಂತಾ ಇದೀನಿ ನೋಡಿ ಒಂದೇ ಪುರಿ ಮಾತ್ರ ನೋಡಿ ಎತ್ತಿ ಬ್ರೋ ಅದನ್ನ ಕಾಂಗ್ರಾಟ್ಸ್ ನಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಮ ಅಮ್ಮ ನಮ್ಮ ಅಕ್ಕ ಕರ್ಕೊಂಬರ್ಬೇಕಿತ್ತು ಎಲ್ರು ಬಟ್ ಅವ್ರಿಗೆ ಜ್ವರ ನಮ್ಗೆ ಇಲ್ಲೇ ಇಲ್ಲೇ ಮಾತಾಡಿ ಕ್ಯಾಮ್ರಾ ನೋಡ್ಬಿಟ್ಟು ಅಂಡ್ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ಕಂಗ್ರಾಚುಲೇಷನ್ಸ್ 1M ಆಗಿದೆ ಇನ್ನು 2M ಆಗಲಿ 3M ಆಗಲಿ 4M ಆಗಲಿ ಥ್ಯಾಂಕ್ ಯು ನಮ್ಮ ಕನ್ನಡಿಗರು ನಾವೆಲ್ಲರೂ ಒಟ್ಟಿಗೆ ಬೆಳೆಯೋಣ ಚೆನ್ನಾಗಿ ಬನ್ನಿ ಈ ಕಡೆ ನೀವು ಕೂಡ ಸೊ ನಮ್ಮ ಶ್ರವಣ್ ಬ್ರದು ಇವಾಗ 7 ಎಣಿಕೆ ಆಗಿದೆ ಬೇಗ ಅವ್ರದ್ದು 1M ಆಗುತ್ತೆ ಈ ವರ್ಷ ಥೈಲ್ಯಾಂಡ್ ಪಾರ್ಟಿ ಹಾ. ನೀವು ಕೂಡ ಈ ವರ್ಷ ಅಷ್ಟಲ್ಲಿ 1M ಮಾಡ್ತೀರಾ ಬೇಗ ಓಕೆನಾ ಗೈಸ್ ಹಂಗೆ ಯೂಟ್ಯೂಬಲ್ಲಿ ಕೂಡ ಇವಾಗ 7 ಎಣಿಕೆ ಸ್ಟಕ್ ಆಗಿದ್ದು ನಾವಿಬ್ರು ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 1 million reach 1M ಬೇಗ ಇದಕ್ಕೂ ರೀಚ್ ಮಾಡಿ 3 ಜನ ಒಂದು ಒಳ್ಳೆ ಟ್ರಿಪ್ ಹೋಗ್ತಾ ಪ್ಲಾನ್ ಮಾಡೋಣ ನಾವು ಗೈಸ್ ಒಂದ್ ಮಾತಾಡಲ್ಲ ಇವ್ರಿಬ್ರು ಬರೀ ಹೇಳೋದಷ್ಟೇ ಬರಲ್ಲ ನಾನ್ ಬರ್ತೀನಿ ಅಣ್ಣ ಬರಲ್ಲ ಅಣ್ಣ ಇವ್ರಂತೂ ಅದ್ ಹೇಳಿದ್ರು ಒಂದ್ಸರಿ ನೆನ್ಪಿದ್ಯಾ ಪಾರ್ಟಿ ಥೈಲ್ಯಾಂಡ್ ಅವೆಲ್ಲ ಏನಿಲ್ಲ ಇವ್ರೆ
ಯೂಟ್ಯೂಬ್ ನಾನು 100K ಆದ್ರೆ ಮಾಡಿಸ್ತೀನಿ ಅಂತಂದ್ರೆ ಏನೋ ಇನ್ನೂ ಮಾಡಿಸಿಲ್ಲ. ಸ್ನೇಹಿತರ ಕೆಲಸ ಇರುತ್ತೆ ಹೌದಪ್ಪ, ಫ್ರೆಂಡ್ಶಿಪ್ ಗಿಂತ ಕೆಲಸ. ನಮ್ಗೆಲ್ಲ ಕೆಲಸ ಇಲ್ಲ, ನಾವು ಕೆಲಸ ಇಲ್ದಿರೋರು ಗೈಸ್ ನಾವು. ಹಾಗಲ್ಲ, ನನಗೆ ಬ್ಲಾಗ್ ಮಾತ್ರ ಅಲ್ಲ ಅಂದ್ರೆ ಸ್ವಲ್ಪ ರಿಯಾಕ್ಷನ್ ಅಲ್ಲ, ಹಾಗಲ್ಲ ಬ್ರೋ. ಅಂದ್ರೆ ಬ್ಲಾಗ್ ಮಾತ್ರ ಮಾಡಲ್ಲ ನಾವು, ಬೇರೆನೂ ಮಾಡ್ತಾವ್ರೆ. ಎವ್ರಿ ಡೇ ಕ್ಲೈಂಟ್ ಕೆಲಸ ಮಾಡ್ಬೇಕು, ಟೀಮ್ ನೋಡ್ಕೊಳ್ಬೇಕು. ಹಾಗಿರುವಾಗ ಸ್ವಲ್ಪ ಗೈಸ್ ನನ್ನ ರೂಮ್ಗೆ ನಾನು ಸ್ವಲ್ಪ ಐಟಮ್ಸ್ ಇಡಬೇಕು, ಅದಕ್ಕೆ ಟುಮ್ ರೂಮ್ ಬಂದಿದ್ದೀನಿ. ಟುಮ್ ನಂಗೆ ಏನೋ ಕೊಡ್ತಾನ ಅಂತ. ಏನ್ ಬೇಕು ತೊಳಿ ಬಾ ನಿಮ್ದು ರೂಮ್ ನೋಡ್ರೇನೆ ಏನೋ ತಗೊಂಬಾರ್ದು ಅಂತ ಅನ್ಸಿದೆ. ಅಷ್ಟು ನೀಟಾಗಿ ಮಾಡ್ಕೊಂಡಿದ್ಯಾ ರೂಮ್ನ. ಆಕ್ಚುಲಿ ಎಲ್ಲ ರೆಡಿ ಆಗೋರಲ್ಲ, ಅದಕ್ಕೆ ನನ್ನ ರೂಮ್ ಫುಲ್ ಗಲೀಜ್ ಆಗೈತೆ ಅಷ್ಟೇ. ಏನ್ ತೊಡೆ ಇದು? ತೊಡೆ ಅಲ್ಲ ಬ್ರೋ, ತೊಲೆ. ಆಯ್ತು, ಇವಾಗ ಈ ಕಾರ್ ತಗೊಂಡೋಗ್ಲಾ? ಅದು ಗಿಫ್ಟ್ ಬ್ರೋ, ಬರ್ಡೇ ಗಿಫ್ಟ್ ಕೊಟ್ಟಿರೋದು. ಇದು ಯಾವ ಕಾರ್ ಇದು? ಆಸಿಕ ರೋಲ್ಸ್ ರಾಯ್ಸಾ? ಅಮರ್, ಡು ನೀಡ್ ಎನಿಥಿಂಗ್? ಓಹೋ, ಪರ್ಫ್ಯೂಮ್ಸ್ ನೋಡಪ್ಪ ಎಷ್ಟು ಇಟ್ಕೊಂಡವನೆ. ಅಲ್ಲ, ನನ್ನ ರೂಮ್ಗೆ ತಗೊಂಡೋಗ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತೆಗೀರಿ ಬ್ರೋ, ಅದು ಕ್ಯಾಮ್ರಾ ತೋರಿಸ್ಬಿಡಿ ಅಷ್ಟೇ. ಎಲ್ಲಿದೆ? ಅದು ಅವೆಲ್ಲ ಬೇಡ, ಅಲ್ಲ ತೆಗೀರಿ. ಇದೊಂದು ಚೆನ್ನಾಗಿದೆ ಕಣ, ಬಿಡಿ ತಗೊಂಡೋಗ್ತೀನಿ. ಥ್ಯಾಂಕ್ಸ್ ಟುಮ್ ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ನಿಮ್ಮ ಮನೆಗೆ. ನಮ್ಮನೆ ಏನಿಲ್ಲ, ಹಿಂಗೆ ರಾಜವಂಶ ಓಡಾಡ್ತೀನಿ. ಬಾ, ಕೇಳ್ಬಂದು ಏನ್ ಬೇಕಾ ತಗೊಂಡೋಗ್ತೀನಿ. ಇದು ಚೆನ್ನಾಗಿದೆ. ಭಯ ನೋಡಿ ಮಾಡಿ ಡಿಸಿಷನ್ ಮಾಡಿ. ನಿಮ್ಮಷ್ಟು ಒಳ್ಳೆಯದಲ್ಲ, ಒಂದೇ ಐಟಮ್ ಅಲ್ಲ ಬ್ರೋ, ಇವ್ನ ರೂಮಲ್ಲಿ ತಗೊಂಡೋಗ್ತೀನಿ, ನನ್ನ ರೂಮ್ ಗಿಡಕ್ಕೆ. ಜೀವನೇ ನಿಮ್ದು ಬ್ರೋ. ಇದೇನ್ ಬ್ರೋ? ಒಂದ್ ಕೆಲಸ ಮಾಡಿ, ಬನ್ನಿ ಬ್ರೋ. ಹಾ. ಈ ಕಾರ್ ಬೇಕಾ? ಹೆಲ್ಮೆಟ್ ಬೇಕಾ? ಹೆಲ್ಮೆಟ್ ಕೊಡಲ್ಲ. ಏನ್ ಬೇಕು ಹೇಳಿ, ಇಬ್ರು ಈ ಕಾರ್ ಬೇಕು, ಈ ಕಾರ್. ತಗೊಳ್ಳಿ. ಕಾರ್ ರಿಮೋಟ್ ಕೊಡ್ರಪ್ಪ ಇದ್ರದ್ದು. ರಿಮೋಟ್ ಬೇಡ ಬ್ರೋ, ಬರೀ ಕಾರ್ ಅಂತ ಸಾಕು. ಶೋಕೇಶ್ ಸಿಕ್ಕಕ್ಕೆ. ಥ್ಯಾಂಕ್ ಯು ಟುಮ್ ಬೇಡ, ಥ್ಯಾಂಕ್ ಯು ಟುಮ್ ಬಾಯ್. ಯಾಕೆ ಬ್ರೋ? ಅಲ್ಲ, ಅಳ್ತಿದೆ ಅಂತ ಅನ್ಕೊಂಡೆ. ಬ್ರೋ, ನಿಮ್ಗಿಂತ ಅಣ್ಣ ಹೇಳಿದ್ವ, ಪ್ರಾಣ ಕೊಡ್ತೀವಿ. ಸೊ ಗೈಸ್, ಇವಾಗ ಶ್ರಾವಂಬ್ರ ಮನೆ ಹೋಗ್ತಿದ್ದೀವಿ. ಎಷ್ಟೊಂದು ದಿವಸ ಆಯ್ತು ನಮ್ಮ ಶ್ರಾವಂಬ್ರ ಮನೆ ಹೋಗ್ಬಿಟ್ಟು. ಸೊ 10 ಲಕ್ಷದ ರೂಮ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅಲ್ಲ ಬ್ರೋ, ಅದು ಫೇಮಸ್ ಆಗಿದೆ ಆ್ಯಕ್ಚುಲಿ. ಎಷ್ಟು ರೀಲ್ ನೋಡಿದ್ರೆ ಅದು ಗೈಸ್, ಒಂದು 10 ಮಿಲಿಯನ್ ಹೋಗಿದೆ ಸರ್ ವಿಡಿಯೋ. ಇಲ್ಲಪ್ಪ, ಹೌದಾ? ಹ್ಞೂ ಬ್ರೋ, ನಾನು ರೀಲ್ ನಿಮ್ಮ ಶ್ರಾವಂಬ್ರ ಫ್ಯಾನ್ ಪೇಜಲ್ಲಿ ಯಾರು ಹಾಕಿದೆ. ಸೊ ಈಗ ಬರೀ ನೋಡೋಣ, ರೂಮು ಇವಾಗ 10 ಲಕ್ಷ ಆಗಿದೆ, 20 ಲಕ್ಷ ಆಗಿದೆ, 30 ಲಕ್ಷ ಆಗಿದೆ. ಇವತ್ತು ತೋರಿಸೋದು ಬೇಡ, ಸೆಟ್ ಮಾಡಾದ್ಮೇಲೆ ನಾನು ಕರಿತೀನಿ. ಇವಾಗ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ? ಅಷ್ಟೆಲ್ಲ ಇಲ್ಲ ರೂಮ್ ಈಗ, ಅಂದ್ರೆ ನಾನು ಫುಲ್ ಮೆಸ್ ಆಗಿ. ಆಯ್ತು, ಸುಮ್ಮನೆ ಹೋಗೋಣ ಬನ್ನಿ. ಎಷ್ಟೊಂದು ದಿವಸ ಆಯ್ತು ಹೋಗಿ ಶ್ರಾವಂಬ್ರ ಮನೆಗೆ ಹೋಗಿ ಒಳ್ಳೆ ಚಿಲ್ಗಿಲ್ ಮಾಡ್ಕೊಂಡು ಆ ಮನೆಗೆ ಹೊರಡೋಣ. ಲೆಟ್ಸ್ ಗೋ. ಸಿ ಯು. ಸೊ ಮಚ್. ಥ್ಯಾಂಕ್ ಯು ಅಂಕಲ್. ಬಾಯ್ ಅಂದ್ಬಿಡ್ತೀನಿ. ಅಂಕಲ್ ಬಾಯ್ ಅಂಕಲ್. ಸಿ ಯು ಅಂಕಲ್. ಬನ್ನಿ ಅಂಕಲ್ ಮನೆಗೆ. ಅಂಕಲ್ ಮಾಡಿದೆ ಅಂಕಲ್ ಊಟ. ಅಯ್ಯೋ, ನೆಕ್ಸ್ಟ್ ಟೈಮ್ ಬಂದು ಮಾಡ್ತೀನಿ. ಆಂಟಿ ಬಾಯ್ ಆಂಟಿ. ಬಾಯ್ ಆಂಟಿ. ಸಿ ಯು ಆಂಟಿ. ಬೇಗ ಮದ್ವೆ ಕರಿಯಪ್ಪ. ಹಾ ಆಂಟಿ, ಕರಿತೀನಿ ಆಂಟಿ. ಇನ್ನೂ ಫಿಕ್ಸ್ ಆಗಿಲ್ಲ, ಫಿಕ್ಸ್ ಆಗಿ ಕರಿತೀನಿ. ಗೈಸ್, ಒನ್ಸ್ ಅಪಾನ್ ಎ ಟೈಮು ನಾನು ಶ್ರಾವಂಬ್ರ ಸಮೀರ್ ಬ್ರೋ ಇಲ್ಲೆಲ್ಲ ಎಷ್ಟು ಓಡಾಡ್ಕೊ ಮಾತಾಡ್ತಿದ್ವಿ ಗೊತ್ತಾ ಗೈಸ್. ಇಲ್ಲೆಲ್ಲ ಒಂದು 1 ಇಯರ್ ಬ್ಯಾಕು. ಅದಾದ್ಮೇಲೆ ಇವಾಗ ಸಿಗ್ತಾನೆ ಇಲ್ಲ ಯಾರು. ನಾವು ಎಲ್ಲರೂ ಅವ್ರ ಕೆಲಸ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಇವಾಗ ಎಷ್ಟೊಂದು ದಿವಸ ಮೇಲೆ ಶ್ರಾವಂಬ್ರ ಮನೆಗೆ ಬಂದಿದ್ದೀವಿ. ನೋಡೋಣ, ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನಮ್ಮ ಮನೆಗೆ ಹೋಗೋಣ. ಹಾಯ್ ಬ್ರೋ, ವೆಲ್ಕಮ್ ಮಾಡ್ರಿ ಮನೆಗೆ. ಹಾಂ, ಹೇಳ್ಬೇಕು ವೆಲ್ಕಮ್ ಅಂತ. ಹಾ, ಈ ಸೋಫಾ, ಈ ಮನೆ ಎಲ್ಲ ಮಿಸ್ ಮಾಡ್ಕೋತೀಯ ನೀವು? ಮನೆ ಸೋಫಾ ಎಲ್ಲ ತುಂಬ ದಿವಸ ಆಯಿತು. ಶ್ರಾವಂಬ್ರ ಮನೆಗೆ ಬಂದ್ಬಿಟ್ಟು ಈ ಥರ ತಿಂದಿಲ್ಲ ಅಂದರೆ ಅದು ನೆಮ್ಮದಿ ಇರಲ್ಲ ನಮಗೆ. ಏನ್ ಬ್ರೋ? ಡೈಜೆಷನ್ ಚಾಕ್ಲೇಟ್ ಕೊಡ್ಬೇಕು, ನೀವು ಕೊಡ್ತಾರೆ ನಾವು ತಿಂತಾ ಇರಬೇಕು. ಕೊಡಿ. ಜಾತ್ ಮಾಡೋಣ. ಅಲ್ಲ ಬ್ರೋ, ಏನು ಅಂತ ಕಳಿಸಿದ್ದು ಗೈಸ್. ನೋಡಿ ಗೈಸ್, ಶ್ರಾವಂಬ್ರ ಮನೇಲಿ ಬಿಯರ್ ಇದೆ ಬ್ರೋ. ಬಿಯರ್ ಯಾರು ಕುಡಿತಾರೆ? ಕಂಟೆಂಟ್ ಗೊತ್ತಾ? ಕಂಟೆಂಟ್ ನ್ಯೂ ಇಯರ್ಗೆ ತರಿಸಿದ್ದ ಹಾಗೆ ಇದೆ ಬ್ರೋ. ಹೌದಾ? ಕಂಟೆಂಟ್ಗೆ ಸಹ ತರಿಸಿದ್ದೆ, ಬಿಯರ್ ವರ್ಸಸ್ ಕೋಕ್ ಯಾವ್ದು ಬೆಟರ್ ಅಂತ. ನೀವು ಕುಡಿಯೋ ಬಿಯರು? ಕೆಲವೊಮ್ಮೆ ಹಿಂಗಾಗಿ ಹಿಂಗೆ ಹೇಳಿ ಒಂದು ಟ್ಯಾಗ್ ಹಾಕೊಂಡ್ರು ಅವರು. ಒಂದು ಸ್ಕಲ್ಪೇಜ್ ಬರುತ್ತೆ ಇವಾಗ. ಹಿಂಗೆ ಇವಾಗ ಮಾಡಿದ ವಿಡಿಯೋ ಇದು. ಕೆಲವೊಮ್ಮೆ ಕುಡಿತೀವಿ ಬ್ರೋ. ಇವಾಗ ಸ್ಕಲ್ಪೇಜ್ ಅವ್ರಿಗೆ ಅವ್ರ ಫ್ಯಾನ್ ಪೇಜು. ಗೈಸ್, ಶ್ರವಣ್ ಬ್ರೋ ಗೈಸ್, ಇಷ್ಟೊತ್ತು ನಾವೆಲ್ಲ ಕೂತ್ಕೊಂಡು ಎಷ್ಟೊಂದು ದಿವಸ ಆಯ್ತು ಸಿಕ್ಕಿ ಎಲ್ಲ. ನಾನು ಸಮೀರ್ ಬ್ರೋ, ಶ್ರವಣ್ ಬ್ರೋ ಎಲ್ಲ ಮಾತಾಡಿ ಹೋಗ್ತೀವಿ ಬ್ರೋ. ಸೇಯಿಂಗ್ ಇನ್ ಬಿಯಂಡ್ ಫಾರ್ 24 hours. ಆದಷ್ಟು ಬೇಗ ಮಾಡೋಣ. ಮಾಡಿಲ್ಲ ಬ್ರೋ, ಹೊಸ ಕಾರ್ ತಗೊಂಡು ಫೀಲ್ ಮಾಡಿ ಡ್ರೈವೇ ಇನ್ನು ಮಾಡಿಲ್ಲ. ಅಷ್ಟು ಬೇಗ PPF ಇಟ್ಟಿದೆ, ನಾನು ಕಾಯ್ತಾ ಇದ್ದೀನಿ. ಫೈನಲಿ ಮನೆಗೆ ಬಂದ್ವಿ ಬ್ರೋ. ಕಂಗ್ರಾಟ್ಸ್ ಒನ್ಸ್ ಅಗೇನ್, ಕಂಗ್ರಾಚುಲೇಷನ್ಸ್. ಬೇಗ 2M ಮಾಡಿ, ನಾನು ಒಟ್ಟಿಗೆ ಮಾಡೋಣ 2M. ಬಾಯ್ ಬ್ರೋ. ಗುಡ್ ನೈಟ್. ಬಾಯ್. ಗುಡ್ ನೈಟ್. ನಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಬ್ಲೂ ಲೈಟ್. ಯಾವುದೋ ಪಬ್ಬಿಗೆ ಬಂದಂಗೆ ನಿಜವೂ ಅಪ್ಪ. ಸೊ ಗೈಸ್, ಈಗ ಜಸ್ಟ್ ಮನೆಗೆ ಬಂದೆ. ನಾವೆಲ್ಲ ಸಿಕ್ಕಿ ಸುಮಾರು ದಿವಸಗಳಾಗ್ಬಿಟ್ಟಿತ್ತು. ಸೊ ಎಲ್ಲ ಸಿಕ್ಕಿ ಕೂತ್ಕೊಂಡು ಮಾತಾಡಿ. ಸೊ ಇದೆಲ್ಲ ನಾವು 1 ವರ್ಷ ಹಿಂದೆ ಡೈಲಿ ಸಿಗ್ತಿದ್ವಿ ಗೈಸ್. ಅದಾದ್ಮೇಲೆ ಹೋಗ್ತಾ ಇವಾಗ ಒಂದು ತಿಂಗಳು ಒಂದ್ಸರಿ ಸಿಗ್ತಾ ಇದ್ದೀವಿ. ಇನ್ನು ಮುಂದೆ ಹೋಗ್ತಾ ವರ್ಷಕ್ಕೊಂದ್ಸಲ ಆಗೋಗ್ಬಿಡುತ್ತೆ. ಸೊ ಆ ಥರ ಆಗೋದಕ್ಕೆ ಬಿಡಬಾರ್ದು. ಸೊ ಫ್ರೆಂಡ್ಶಿಪ್ಪು ಸಿಕ್ಕಾಬಿಟ್ಟೆ ಮುಖ್ಯ ಮನೆ ಜವಾಬ್ದಾರಿ ಅಂತೆಲ್ಲ ಬಂದಾಗ.
ಸೊ ನಮ್ಮ ಟೈಮ್ ನಾವು ಮನೆಗೆ ಕೊಡಬೇಕಾಗತ್ತೆ. ಸೊ ಆ ಟೈಮಲ್ಲಿ ಫ್ರೆಂಡ್ಸ್ಗಳೂ ಇಂಪಾರ್ಟೆಂಟ್ ನಮಗೆ, ಬಟ್ ಫ್ರೆಂಡ್ಸು ಜಾಸ್ತಿ ಟೈಮ್ ಕೊಡೋಕೆ ಆಗ್ತಿರಲ್ಲ. ಸೊ ಮಿಸ್ ಮಾಡ್ಕೋತೀನಿ ಆ ಟೈಮ್ಗಳೆಲ್ಲ ನಾನು. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಂತೂ ನನ್ನ ಕೈಲಿ ಆಗ್ತಿಲ್ಲ. ಸೊ ಆದಷ್ಟು ನಾವು ಟ್ರೈ ಮಾಡ್ತೀವಿ ಸಿಗೋದಕ್ಕೆ. ಮುಂಚೆಲ್ಲ ಕಂಟೆಂಟ್ಗಳು ಹೆಂಗೆ ಮಾಡ್ತಿದ್ವಿ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮತ್ತೆ ಮಾಡೋಣ ಮುಂದೆ ಅಂತ. ಸೊ ಫ್ರೀ ಮಾಡ್ಕೊಂಡು ಎಲ್ರೂ. ಸೊ ಚೆನ್ನಾಗಿತ್ತು ಮೀಟ್ ಮಾಡಿ, ಒಳ್ಳೆ ಫ್ರೆಶ್ ಫೀಲ್ ಆಯಿತು ಆ್ಯಂಡ್ ಫ್ರೆಶ್ ಮೈಂಡ್ ಆಯಿತು ನನಗೆ ಇವಾಗ ನೆಕ್ಸ್ಟ್ ಕೆಲಸಗಳೆಲ್ಲ ಮಾಡೋದಕ್ಕೆ. ಫ್ರೆಂಡ್ಸಲ್ಲೇ ಗೈಸ್, ಇವಾಗ ನಮಗೇನೇ ಖುಷಿ ಇರಲಿ ಬೇಜಾರಿರಲಿ ಏನೇ ಅದು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದೇ ಬೇರೆ, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದೇ ಬೇರೆ. ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡ್ರೆ ಒಂಥರ ಒಳ್ಳೆ ಫೀಲ್ ಆಗಿರುತ್ತೆ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ಮಾತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗೋದು ನಮ್ಮ ಕಷ್ಟ ಸುಖಗಳೆಲ್ಲ. ಫ್ಯಾಮಿಲಿ ಜೊತೆ ನಾವು ಎಷ್ಟು ಬೇಕೋ ಅಷ್ಟೇ ಶೇರ್ ಮಾಡ್ಕೊಳ್ಳೋಕ್ಕಾಗತ್ತೆ, ಎಲ್ಲ ಕಂಪ್ಲೀಟ್ ಶೇರ್ ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ. ಎಲ್ಲರೂ ಲೈಫಲ್ಲೂ ಫ್ರೆಂಡ್ಸ್ ಹೆವಿ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಫ್ರೆಂಡ್ಸ್ನ ಯಾವತ್ತೂ ಉಳಿಸ್ಕೊಳ್ಳಿ, ಯಾವತ್ತೂ ಫ್ರೆಂಡ್ಸ್ನ ಕಳ್ಕೊಳಕ್ಕೆ ಹೋಗ್ಬಿಡಿ. ನಾನಂತೂ ನನ್ನ ಫ್ರೆಂಡ್ಸ್ ಅಂತ ಯಾರು ಇರ್ತಾರೆ ನಾನು ಯಾವತ್ತೂ ಜ್ಞಾನ ಕಳ್ಕೊಳಕ್ಕೆ ಹೋಗಲ್ಲ, ಅವರೆಲ್ಲರೂ ನನ್ನ ಹಾರ್ಟಲ್ಲಿರ್ತಾರೆ. ಸೊ ಹಿಂಗೆ ಹೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಬೇಗ ಯೂಟ್ಯೂಬಲ್ಲಿ ಒಂದೇ ಮಾಡೋಣ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆದಷ್ಟು ಕಂಟೆಂಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ಯಾರು ಫಾಲೋ ಮಾಡ್ಕೊಂಡಿಲ್ಲ. ಕನ್ನಡ ಕ್ರಿಯೇಟರ್ಸ್ನ ಆದಷ್ಟು ಬೆಳೆಸಿ. ಎಲ್ಲರೂ ನಾನು ಒಬ್ಬನೇ ಅಂತಲ್ಲ ಗೈಸ್, ಪ್ರತಿಯೊಬ್ಬರು ಯಾರು ಕಷ್ಟಪಟ್ಟು ಕಂಟೆಂಟ್ಗಳು ಮಾತ್ರ ಗೊತ್ತಾ. ಸೊ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಕ್ರಿಯೇಟರ್ಸ್ನ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಬೆಳೆಸಿ. ಹಿಂಗೆ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್, ಸಿ ಯು.